ಯಾವ ದೇವ್ರು ಹೇಳೈತೆ ನಿಮ್ಗೆ ನನ್ನ ದೇವಸ್ಥಾನಕ್ಕೆ ಬಾ ನೀನು, ನನಗೆ ಚಿನ್ನ ಮಾಡಿಸು, ನನಗೆ ಸೀರೆ ಕೊಡು, ನನಗೆ ಬಂಗಾರ ಕೊಡು? ಯಾವ ದೇವರು ಹೇಳಿಲ್ಲ ನಿಮ್ಗೆ. ಯಾವುದೋ ಒಂದು ವಾಸ್ತು ಸರಿ ಮಾಡ್ಕೊಂಡ ತಕ್ಷಣ ಅಥವಾ ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದ ತಕ್ಷಣ ಯಾವುದು ಸರಿ ಹೋಗ್ಬಿಡಲ್ಲ. ಅಪ್ ಟು ಮೇ 18ನೇ ತಾರೀಕುವರೆಗೂ ಇಲ್ಲಿಂದ ಯಾವುದೇ ಸಮಯದಲ್ಲಿ ಯುದ್ಧಗಳು ಶುರು. ಇನ್ನು ಜ್ಯೋತಿಷ್ಯಕ್ಕೂ ಪರಿಹಾರಕ್ಕೂ ಸಂಬಂಧ ಇದೆಯಾ ಅಂದ್ರೆ ದಯವಿಟ್ಟು ಇವೆರಡನ್ನು ಒಂದು ಮಾಡ್ಬೇಕು. ಮಂಗಳವಾರ ಒಂದಿನ ಕಟ್ ಮಾಡಿ. ಮಂಗಳವಾರ ನೋಡಿ ಎಷ್ಟು ಚೆನ್ನಾಗಿದೆ, ಒಳ್ಳೆ ಪ್ರಶ್ನೆ. ಈ ತರದ ಪ್ರಶ್ನೆಗಳು ಕೇಳಬೇಕು. ಜಾತಕ ಮ್ಯಾಚ್ ಆಗ್ತಾ ಇಲ್ಲ ಅನ್ನೋ ರೀಸನ್ಗೆ ಮದುವೆ ಬೇಡ ಅಂತ ಹೇಳ್ತಾರಲ್ಲ, ಇದು ಸ್ಟೆಪ್ ಸರಿನಾ ತಪ್ಪ? ಇವತ್ತಿನ ಕಾಲಘಟ್ಟಕ್ಕೆ ತಪ್ಪು. ತುಂಬಾ ಜನ ಗೊತ್ತಿಲ್ಲ. ಇದು ನೀವು ಯಾರೆಲ್ಲ PUC ಆಗಿದ್ದೀರೋ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದಲ್ಲಿ ನಿಮ್ಗೆ ಕೋರ್ಸಸ್ ಇದೆ ಜ್ಯೋತಿಷದ್ದು. BA ಮಾಡ್ಬೋದು, MA ಮಾಡ್ಬೋದು, ಫ್ಯಾಕಲ್ಟಿ ಆಗ್ಬೋದು. ಈಗ ನನಗೇನೋ ಮದುವೆ ಆಯ್ತಾ ಇಲ್ಲಪ್ಪ, ನಾನು ಹೋದ ತಕ್ಷಣ ನನಗೆ ಪರಿಹಾರ ಕೇಳಿದ್ರೆ ಮದುವೆ ಆಗ್ಬಿಡುತ್ತೆ. ಜ್ಯೋತಿಷ್ಯ ಹಂಗೆ ಹೇಳಿಲ್ಲ. ಯಾವ ಗ್ರಹಗಳು ಒಳ್ಳೆಯವರಲ್ಲ, ಯಾವ ನಕ್ಷತ್ರಗಳು ಒಳ್ಳೇದಲ್ಲ, ಕೆಟ್ಟದ್ದು ಅಲ್ಲ. ಶುಕ್ರವಾರ ಇಸ್ ವೆರಿ ರೊಮ್ಯಾಂಟಿಕ್ ಪರ್ಸನ್ಸ್. ಅವರು ಎಲ್ಲ ಡ್ರೆಸ್ಸು, ಆಟಿಟ್ಯೂಡು, ಒಂದು ಒಳ್ಳೆ ಲವ್ಲಿ ಮಾತು, ಈ ತರ. ನಾವು ಯಾವಾಗಲೂ ಮ್ಯಾಚ್ ಮಾಡುವಾಗ ಸಿಂಹದವ್ರಿಗೆ ಎಕ್ಸಾಕ್ಟ್ 7ನೇ ರಾಶಿ ಬಂದು ಕುಂಭ ಆಗುತ್ತೆ. ಅದಕ್ಕೆ ಕುಂಭದವ್ರ ತರ ಮದುವೆ ಮಾಡಿ. ಇದು ಅಗ್ರೆಸಿವ್ ಇದ್ದಾಗ ಒಬ್ರು ಸಮಾಧಾನವಾಗಿದ್ರೆ ಸಂಸಾರ ಚೆನ್ನಾಗಿರುತ್ತೆ. ನಮ್ಮ RCB ಈ ವರ್ಷ ಏನಾದ್ರು ಕಪ್ ಗೆಲ್ಬೋದಾ? ನಪುಂಸಕ ರಾಶಿಯಾಗಿ ಅಲ್ಲಿ ನಪುಂಸಕ ಗ್ರಹಗಳೇನಾದ್ರು ಸ್ಥಿತರಾಗಿದ್ದು ಬಿಟ್ರೆ ಅವ್ರಿಗೆ ಸಂತಾನ ಆಗಲ್ಲ. ರವಿ ಮೀನ್ಸ್ ಆತ್ಮ, ಆತ್ಮ ಮೀನ್ಸ್ ಯೇಸು.